ವಚನ ಸಾಹಿತ್ಯ ಅಂದರೆ ಇದು ವೇದಗಳ ಮತ್ತೊಂದು ರೂಪ. ಶರಣರು ಏನು ಹೊಸದನ್ನು ಬರೆದಿಲ್ಲ, ವೇದಗಳನ್ನ ಇರೋದನ್ನೇ ವಚನದಲ್ಲಿ ಬರೆದಿದ್ದಾರೆ. ಗುರು ಬಸವಣ್ಣನವರು ಹಾಗೂ ಶರಣರು ಬರೆದಿರುವಂಥ ವಚನ ಸಾಹಿತ್ಯ ಯಾವುದೋ ಮತ್ತೊಂದು ಸಾಹಿತ್ಯವನ್ನು ನೋಡಿ ಬರೆದಿರೋದಲ್ಲ, ಇದು ಅನುಭವದ ಸಾಹಿತ್ಯ. ವೇದಗಳನ್ನು ಉದ್ಧಾರ ಮಾಡುವಂಥ ಕೆಲಸವನ್ನು ಮಾಡಿದರು. ಅವರು ಉದ್ಧಾರ ಮಾಡ್ಲಿಕ್ಕೆ ಹೋಗಲಿಲ್ಲ, ಇಂಪ್ರೂವ್ ಮಾಡ್ಲಿಕ್ಕೆ ಹೋಗಲಿಲ್ಲ, ವೇದಗಳನ್ನು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಅವರು, ರಿಜೆಕ್ಟೆಡ್. ಆದರೆ ಇವಾಗ ಮತ್ತೆ ನಮ್ಮ ಯುವಕರ ದಾರಿಯನ್ನು ಬುದ್ಧಿಯನ್ನು ಭ್ರಮಣೆ ಮಾಡುವಂಥ ಕೆಲಸ ನಡೀತಾ ಇದೆ. ಯುವಕರನ್ನು ಬಸವ ತತ್ವಕ್ಕೆ ತರಬೇಕಾದ್ರೆ ಇಲ್ಲಿ ಎರಡು ಪ್ರಮುಖ ಕಾನ್ಸೆಪ್ಟ್, ಒಂದು ವಿಚಾರ, ಇನ್ನೊಂದು ಆಚಾರ. ಎರಡರಿಂದ ಕೂಡ ಲಿಂಗಾಯತ ಧರ್ಮಕ್ಕೆ ನಷ್ಟ ಇದೆ. ನಾವು ಎಡಪಂಥೀಯನೂ ಅಲ್ಲ, ಬಲಪಂಥೀಯನೂ ಅಲ್ಲ, ನಾವು ಮಧ್ಯದವರು. ಗುರು ಬಸವಣ್ಣವರು ಕೊಟ್ಟ ಲಿಂಗಾಯತ ಧರ್ಮ ಇದು ಸೆಂಟರ್ ಪೊಸಿಷನ್. ಇದು